ಬರ್ರಿ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಭಾನುವಾರದ ಸಂಜೆ ರೂಟೀನ್ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡ್ದೇನೆ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಲಿಕ್ಕೆ ಹೇಳಿ. ಹಾಗೆ ಅಂಗಡಿ ಹತ್ರ ಹೋಗಿದ್ದೆ. ಅಂಗಡಿ ಹತ್ರನೇ ಇವತ್ತು ತುಂಬಾ ಮಳೆ ಬಂತು. ಸಂಜೆ ಮಳೆ ಬಂತಲ್ವ, ಹಾಗೆ ಅಂಗಡಿ ಹತ್ರ ಇದ್ದು ಇವಾಗ ಸಂಜೆ ಮನೆಗೆ ಬಂದೆ. ಹಾಗೆ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ದಿನ ನಾನ್ ವೆಜ್ ಮಾಡಿರಲಿಲ್ಲ. ಹಾಗಾಗಿ ಇವಾಗ ನಾನ್ ವೆಜ್ ಮಾಡೋಣ ಅಂತ ಅಂದ್ಬಿಟ್ಟು ಮೊನ್ನೆ ಸ್ವಲ್ಪ ದಿನ 3-4 ದಿನದಿಂದ ಮೀನು ಸಾಂಬಾರು ಮಾಡಿದ್ವಿ. ಹಾಗಾಗಿ ಇವತ್ತು ಚಿಕನಲ್ಲಿ ಏನಾದರೂ ಮಾಡೋಣ ಸ್ಪೆಷಲಾಗಿ ಅಂತ ಅಂದ್ಬಿಟ್ಟು ಚಿಕನ್ನ ತರಿಸಿದ್ದೀನಿ. ಇವಾಗ ನಾನು ಒಂದೊಂದೇ ಯಾವುದೆಲ್ಲ ಪದಾರ್ಥಗಳನ್ನ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ನಾನು ಇವಾಗ ಕಬಾಬ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಒಂದೊಂದಾಗಿ ನೀಟಾಗಿ ಎಲ್ಲ ಯಾವ್ಯಾವ ಪದಾರ್ಥಗಳು ಹಾಕಿ ಕಬಾಬ್ ಮಾಡ್ತೀನಿ ಅಂತ ತೋರಿಸಿದ್ದೀನಿ. ಏಕೆಂದರೆ ಒಬ್ಬರು ಬರೀ ಕಬಾಬ್ ಪುಡಿ ಹಾಕಿ ಬರೀ ಅಷ್ಟನ್ನೇ ಕಲಸಿ ಕಬಾಬ್ ಮಾಡ್ತಾರೆ. ಆ ಥರ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಎಕ್ಸ್ಟ್ರಾ ಏನೆಲ್ಲ ಪದಾರ್ಥಗಳನ್ನ ಹಾಕಿ ನಾನು ಮಾಡ್ತೀನಿ ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇವತ್ತು ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು, ನಾನ್ ವೆಜ್ ರೆಸಿಪಿ. ಏಕೆಂದರೆ ಇವತ್ತು ಚಿಕನ್ ಐಟಮು ಮಾಮೂಲಿ ನಾವು ಹೊರಗಡೆ ಹೋಟೆಲ್ಗೆ ಹೋದರೆ ನಾವು ಏನೆಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂತೀವಿ, ಅದೇ ಥರನೇ ಇವತ್ತು ಮಕ್ಕಳಿಗೋಸ್ಕರ ನಾನು ಇವತ್ತು ನಾನ್ ವೆಜ್ ರೆಸಿಪಿ ಮಾಡ್ತಾಯಿದ್ದೀನಿ. ಏನೆಲ್ಲ ರೆಸಿಪಿ ಮಾಡ್ತಿದ್ದೀನಿ ಅನ್ನೋದನ್ನು ಪೂರ್ತಿ ವಿಡಿಯೋ ಇವತ್ತಿನ ಲಾಗಲ್ಲಿದೆ. ಚಿಕನಲ್ಲಿ ಏನೆಲ್ಲ ರೆಸಿಪಿ ಮಾಡಿದ್ದೀನಿ, ಅದ್ರ ಜೊತೆ ಏನೆಲ್ಲ ಮಾಡಿದ್ದೀನಿ ಅಂತ ತುಂಬಾ ಇಷ್ಟಪಟ್ಟು ಮಕ್ಕಳು ಕೂಡ ನಿಧಾನಕ್ಕೆ ಹೊಟ್ಟೆ ತುಂಬ ತಿನ್ನಲಿ ಅಂದ್ಬಿಟ್ಟು ಕೂಡ ಇವತ್ತು ಹೋಟೆಲಲ್ಲೂ ಕೂಡ ಇಷ್ಟು ನೀಟಾಗಿ ರುಚಿಯಾಗಿ ಮಾಡಲ್ಲ, ಆ ರೀತಿ ನೀಟಾಗಿ ರುಚಿಯಾಗಿ ಮಾಡಿದ್ದೀನಿ ಮಕ್ಕಳಿಗೆ ತಿನ್ನಲಿ ಅಂತ. ಸೂಪರಾಗಿತ್ತು ಅಡುಗೆನೂ ಕೂಡ, ನಾವು ಕೂಡ ತಿಂದ್ವಿ. ಹಾಗಾಗಿ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ಇವತ್ತಿನ ಲಾಗು ಪೂರ್ತಿ ಸೂಪರಾಗಿರುತ್ತೆ. ನಾನ್ ವೆಜ್ ರೆಸಿಪಿ ಒಂದೊಂದಾಗಿ ನಾನು ಏನೆಲ್ಲ ರೆಸಿಪಿ ಮಾಡ್ಕೊಂಡಿದ್ದೀನಿ ಅಂತ ನೀವು ಕೂಡ ನೋಡಿ ಮನೇಲಿ ನೀವು ಕೂಡ ಟ್ರೈ ಮಾಡಿದ್ದೀರಾ ಒಂದು ಸಲ. ಈ ರೀತಿ ಯಾವ ರೆಸಿಪಿ ಮಾಡ್ಕೊಂಡು ತಿಂದಿಲ್ಲ ಅಂದರೆ ಈ ರೀತಿ ರೆಸಿಪಿ ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಊಟ ಅಂತೂ ಸಕ್ಕತ್ತಾಗಿತ್ತು. ಮತ್ತು ಏನೆಲ್ಲ ಐಟಮ್ ಮಾಡಿದ್ದೀನಿ ಅಂತ ಪೂರ್ತಿ ವಿಡಿಯೋನ ನೋಡಿ, ಓಕೆನಾ?
ಚಿಕನ್ ಗ್ರೇವಿ, ಗೀ ರೈಸ್, ಕಬಾಬು, ಮೊಟ್ಟೆ, ಸೌತೆಕಾಯಿ, ಈರುಳ್ಳಿ ಮತ್ತು ಚಪಾತಿ ಇಷ್ಟು ಇವತ್ತು ರಾತ್ರಿ ಅಡುಗೆಗೆ ಪ್ರಿಪೇರ್ ಮಾಡಿದ್ದೀನಿ. ಆಲ್ರೆಡಿ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಏನೆಲ್ಲ ಐಟಮ್ ಮಾಡಿದ್ದೀನಿ ಅದನ್ನು. ನೋಡಿಲ್ಲ ಅಂದರೆ ಒಮ್ಮೆ ನೋಡಿ. ಹಾಗೆ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಶೇಷ ಲಾಗ್ ಜೊತೆ ಸಿಗ್ತೀನಿ. ಓಕೆ, ಬಾಯ್.